ನಮಸ್ಕಾರಗಳು. ಎಲ್ಲ ಪ್ಯಾಕ್ಸ್ಗಳಲ್ಲಿ ಪಿಗ್ಮಿ ಡೆಪಾಸಿಟನ್ನು ಮಾಡ್ತಾ ಇರ್ತೀರಾ. ಅದೇ ಈ ಸಾಫ್ಟ್ವೇರಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಮಾಡೋದು, ಅಕೌಂಟ್ ಮ್ಯಾಪಿಂಗ್ ಹೇಗೆ ಮಾಡೋದು, ಕಾನ್ಫಿಗರೇಷನ್ ಪ್ಯಾರಾಮೀಟರ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಕಾನ್ಫಿಗರೇಷನಲ್ಲಿ ಪಿಗ್ಮಿ ಡೆಪಾಸಿಟ್ ಇಂಟ್ರೆಸ್ಟ್ ಪಾಲಿಸಿನ ಸೆಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಯಾವ ಪ್ರಾಡಕ್ಟು ಅಂದರೆ ಪಿಗ್ಮಿ ಡೆಪಾಸಿಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿ ಕೋಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಕೊಟ್ಟರೆ ಆಯಿತು. ಪಾಲಿಸಿ ಡೇಟ್ ಮತ್ತು ಎಫೆಕ್ಟಿವ್ ಡೇಟನ್ನು ಮೆನ್ಷನ್ ಮಾಡಿಕೊಂಡು ಎಷ್ಟು ಪರ್ಸೆಂಟ್ ನಿಮ್ಮ ಪ್ಯಾಕ್ಸಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತೀರಾ ಅನ್ನೋದನ್ನ ಮೆನ್ಷನ್ ಮಾಡಿ ಇಲ್ಲಿ ಸೇವ್ ಆಪ್ಷನ್ನಲ್ಲಿ ಸೇವ್ ಮಾಡಿದರೆ ಇಂಟ್ರೆಸ್ಟ್ ಪಾಲಿಸಿ ಸೆಟ್ ಆಗುತ್ತೆ. ಅದೇ ಕಾನ್ಫಿಗರೇಷನ್ನಲ್ಲಿ ಪಿಗ್ಮಿ ಡೆಪಾಸಿಟಲ್ಲಿ ಪ್ಯಾರಾಮೀಟರ್ ಸೆಟ್ ಮಾಡೋದಿರುತ್ತೆ. ಇಲ್ಲಿ ಪ್ಯಾರಾಮೀಟರ್ಗಳನ್ನು ಒಂದೊಂದಾಗಿ ಓದ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಮೇನ್ ಇರೋದನ್ನು ಹೇಳ್ತೀನಿ. ಪ್ಯಾರಾಮೀಟರ್ ನಂಬರ್ 4 ಏಜೆಂಟ್ ಡೈಲಿ ಕಲೆಕ್ಷನ್ ಟೈಪ್ 1 ಇಂಡಿವಿಜುವಲ್ ಟ್ರಾನ್ಸಾಕ್ಷನ್ ಆ್ಯಂಡ್ 2 ಬಲ್ಕ್ ಟ್ರಾನ್ಸಾಕ್ಷನ್. ನೀವು ಇಂಡಿವಿಜುವಲಿ ಮ್ಯಾನ್ಯುವಲಿ ಹಾಕ್ತೀರಾ ಅಂತ ಅಂದರೆ ಈ ಕಾನ್ಫಿಗರೇಷನನ್ನು 1 ಅಂತ ಮಾಡ್ಕೊಳ್ಳಿ. ಇಲ್ಲ ನಮ್ಮದು ಬಲ್ಕ್ ಟ್ರಾನ್ಸಾಕ್ಷನ್ ಇದೆ ಅಂದರೆ ಮಷಿನ್ ಇದೆ ಅಂತ ಅನ್ನೋರು ಟ್ರಾನ್ಸಾಕ್ಷನ್ 2 ಅಂದರೆ ಈಗ ಮಂತ್ಲಿ ಪೋಸ್ಟಿಂಗ್ ಮಾಡೋರು ಕೂಡ ಇದನ್ನು 2 ಅಂತ ಸೆಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಪ್ಯಾರಾಮೀಟರ್ ನಂಬರ್ 7 ಪೋಸ್ಟ್ ಏಜೆಂಟ್ ವೋಚರ್ ಡ್ಯೂರಿಂಗ್ ದ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್. ಕೆಲವು ಸೊಸೈಟಿಗಳಲ್ಲಿ ಹೇಗಿರುತ್ತೆ ಅಂತಂದರೆ 2 ಎಂಟ್ರಿ ಮಾಡ್ತಾರೆ. ಈಗ ಏಜೆಂಟಿಂದ ಅಮೌಂಟ್ ಕಲೆಕ್ಟಾಗಿ ಬಂದಿರೋದು ಏಜೆಂಟ್ ಲಯಬಿಲಿಟಿಗೆ ಹೋಗಿ ಅಲ್ಲಿಂದ ಕಾಂಟ್ರಾ ಆಗಿ ಇಂಡಿವಿಜುವಲ್ ಟ್ರಾನ್ಸಾಕ್ಷನಿಗೆ ಬರುತ್ತೆ. ಆವಾಗ ಈ ಆಪ್ಷನ್ ಎಸ್ ಅಂತ ಇರಬೇಕು. ಇಲ್ಲ ನಮ್ಮದು ಟ್ರಾನ್ಸಾಕ್ಷನ್ ಡೈರೆಕ್ಟ್ ಕಲೆಕ್ಷನ್ ಆಗಿರೋದು ಇಂಡಿವಿಜುವಲ್ ಅಕೌಂಟಿಗೆ ಹೋಗುತ್ತೆ ಅಂತ ಅಂದರೆ ಈ ಎಂಟ್ರಿ ನೋ ಅಂತ ಇರಬೇಕು. ನೆಕ್ಸ್ಟು 9th ಪ್ಯಾರಾಮೀಟರ್ ಏನಿರಬೇಕು ಅಂತ ಅಂದರೆ ನಿಮ್ಮದು ಮಷಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದಾಗ ಪ್ರತಿಯೊಂದು ಸೊಸೈಟಿದಲ್ಲಿ ಈ ಪ್ಯಾರಾಮೀಟರ್ ಎಸ್ ಅಂತ ಇರಬೇಕಾಗುತ್ತೆ. 10th ಪ್ಯಾರಾಮೀಟರ್ ಡಿವೈಸ್ ಟೈಪ್ ಮಷಿನ್ ಯೂಸ್ ಮಾಡೋರ್ದು ಪ್ರತಿಯೊಂದು 2 ಅಂತ ಇರಬೇಕಾಗುತ್ತೆ. ಮ್ಯಾನ್ಯುವಲ್ ಯಾರು ಎಂಟ್ರಿ ಮಾಡ್ತಾ ಇರ್ತೀರಾ ಅವ್ರದ್ದು 1 ಅಂತ ಮೆನ್ಷನ್ ಆಗಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಎಲ್ರಿಗೂ ತಿಳಿದಿರೋ ಪ್ಯಾರಾಮೀಟರ್ ಆಗಿರೋದ್ರಿಂದ ಈಸಿಲಿ ಸೆಟ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಒಂದ್ಸರಿ ಇಂಟ್ರೆಸ್ಟ್ ಮತ್ತು ಪ್ಯಾರಾಮೀಟರ್ ಸೆಟ್ ಆದಮೇಲೆ ಪಿಗ್ಮಿ ಡೆಪಾಸಿಟಿಂದು ಏಜೆಂಟ್ ಸೆಕ್ಯೂರಿಟಿ ಡೆಪಾಸಿಟ್ ಮತ್ತು ಕಮಿಷನ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಏಜೆಂಟ್ ಮ್ಯಾನೇಜ್ಮೆಂಟಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಏಜೆಂಟಿನ ಸೆಕ್ಯೂರಿಟಿ ಪರ್ಪಸ್ ಯಾವುದಿದೆ ಅನ್ನೋದನ್ನು ಮೆನ್ಷನ್ ಮಾಡ್ಕೋಬೇಕು. ಏಜೆಂಟ್ ಟೈಪ್ ಬಿಸ್ನೆಸ್ ಫೆಸಿಲಿಟೇಟರ್ ತಗೊಂಡು ಪ್ರಾಡಕ್ಟ್ ಪಿಗ್ಮಿ ಡೆಪಾಸಿಟ್ ಅಂತ ಬರುತ್ತೆ. ರಿಕ್ವೈರ್ಡ್ ಸೆಕ್ಯೂರಿಟಿ ಡೆಪಾಸಿಟನ್ನು ಎಸ್ ಅಂತ ಕೊಟ್ಟು ಪ್ರಾಡಕ್ಟ್ ಟೈಪು ನೀವು ಅವ್ರದ್ದು ಏಜೆಂಟಿನ ಸೆಕ್ಯೂರಿಟಿ ಇದೆ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಕೊಡ್ಬೋದು, ಸೇವಿಂಗ್ ಡೆಪಾಸಿಟ್ ಇದೆ ಅಂದರೆ ಸೇವಿಂಗ್ ಡೆಪಾಸಿಟ್ ಕೊಡ್ಬೋದು, ಇಲ್ಲ ಟರ್ಮ್ FD ಏನಾದರೂ ಇದೆ ಅಂತ ಅಂದರೆ ಸೆಕ್ಯೂರಿಟಿ ಪರ್ಪಸ್ಸಿಗೆ ಯಾವುದೇ ಡೆಪಾಸಿಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಅಮೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿಕೊಂಡು ನಂಬರ್ ಆಫ್ ಸೆಕ್ಯೂರಿಟೀಸ್ ನೀವೀಗ ಸೇವಿಂಗ್ ಡೆಪಾಸಿಟ್ ಮಾತ್ರ ತೊಗೊಳ್ತೀರಾ ಅಂತ ಅಂದರೆ 1 ಅಂತ ತೊಗೊಳ್ಳಿ. ಇಲ್ಲ ಮೋರ್ ದ್ಯಾನ್ ಸೇವಿಂಗ್ ಡೆಪಾಸಿಟ್ ಬಿಟ್ಟು ಬೇರೆ ಡೆಪಾಸಿಟನ್ನು ಸೆಕ್ಯೂರಿಟಿಯಾಗಿ ತೊಗೊಳ್ತೀರಾ ಅಂತಂದರೆ ಎಷ್ಟು ಡೆಪಾಸಿಟ್ ತೊಗೊಂಡಿರ್ತೀರಾ ಅಷ್ಟನ್ನು ಮೆನ್ಷನ್ ಮಾಡಿ ಸೇವ್ ಅಂತ ಕೊಡಬೇಕಾಗುತ್ತೆ. ಒನ್ ಟೈಮ್ ಸೆಕ್ಯೂರಿಟಿ ಡೆಪಾಸಿಟ್ ಹಾಕಾದ್ಮೇಲೆ ಏಜೆಂಟಿಂದು ಕಮಿಷನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಮಂತ್ಲಿ ಯಾರು ಪೋಸ್ಟಿಂಗ್ ಮಾಡ್ತಿರ್ತೀರಲ್ವ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಕಮಿಷನ್ ಸೆಟ್ ಮಾಡೋದು ಹೇಗೆ ಅಂತ ಅಂದರೆ ಪ್ರಾಡಕ್ಟ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಏಜೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ ಫೆಸಿಲಿಟೇಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಲಿಸಿ ಕೋಡು ನಿಮ್ಗೇನು ಬೇಕೋ ಅದನ್ನು ಕೊಟ್ಟು ಪಾಲಿಸಿ ಡೇಟನ್ನು ಮೆನ್ಷನ್ ಮಾಡಿ ಟಾಸ್ಕ್ ಟೈಪ್ ಎನ್ರೋಲ್ಮೆಂಟ್ ಆ್ಯಂಡ್ ಕಲೆಕ್ಷನ್ ಸೆಲೆಕ್ಟ್ ಮಾಡಿ ಎಷ್ಟು ಪರ್ಸೆಂಟ್ ಕಮಿಷನ್ನ ಕೊಡ್ತೀರಾ ಅನ್ನೋದನ್ನು ಎಂಟ್ರಿ ಮಾಡಿ ಕಮಿಷನ್ ಪೇಮೆಂಟ್ ಅಂದರೆ ಮಂತ್ಲಿ ಕೊಡೋದಿದ್ರೆ ಅಥವಾ ಇಯರ್ಲಿ ಕೊಡ್ತೀರಾ ವೀಕ್ಲಿ ಕೊಡ್ತೀರಾ ಹೇಗೆ ನಿಮ್ಮದು ಪೇಮೆಂಟ್ ಮೆಥಡ್ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಕಮಿಷನ್ ಸೆಟ್ ಆದಮೇಲೆ ರಿಜಿಸ್ಟರ್ ಡಿವೈಸ್ ಅಂತ ರಿಜಿಸ್ಟರ್ ಡಿವೈಸ್ ಹೇಗೆ ಮಾಡೋದು ಅಂದರೆ ಡಿವೈಸ್ ID 1 ಅಂತ ಕೊಡಿ, ಡಿವೈಸ್ ನಂಬರ್ ಕೂಡ 1 ಅಂತ ಕೊಡಿ. ರಿಮಾರ್ಕ್ಸಲ್ಲಿ ಈಗ ಯಾವ ಏಜೆಂಟಿನ ನೇಮ್ ಇರುತ್ತೆ ಅಲ್ವಾ, ಏಜೆಂಟಿನ ನೇಮನ್ನು ಮೆನ್ಷನ್ ಮಾಡಿದರೆ ಓಕೆ. ಒಬ್ಬರೇ ಇದ್ದಾರೆ ಅಂತ ಅಂದರೆ ಏಜೆಂಟ್ ನೇಮ್ ಮೆನ್ಷನ್ ಮಾಡೋದು ಬೇಡ. ಮೋರ್ ದೆನ್ 1 ಏಜೆಂಟ್ ಇದ್ದಾರೆ ಅಂತ ಅಂದರೆ ಅವ್ರ ಏಜೆಂಟ್ ನೇಮನ್ನು ಹಾಕೋಬಿಡಿ.
ನಾವು ಎಂಟ್ರಿ ಮಾಡ್ತಿರೋ ಪ್ಯಾಕ್ಸಲ್ಲಿ 2 ಏಜೆಂಟ್ ಇರೋದ್ರಿಂದ 2 ಏಜೆಂಟ್ ಎಂದು ಮೆನ್ಷನ್ ಮಾಡ್ಕೋತಿದ್ದೀವಿ. ರಿಜಿಸ್ಟರ್ ಡಿವೈಸಲ್ಲಿ ಏಜೆಂಟಿಂದು ರಿಜಿಸ್ಟರ್ ಆಗಿದೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಡ್ಯಾಶ್ ಬೋರ್ಡಿಗೆ ಹೋಗಬೇಕು. ಡ್ಯಾಶ್ ಬೋರ್ಡಲ್ಲಿ ಪಿಗ್ಮಿ ಡೆಪಾಸಿಟ್ ಸ್ಕ್ರೀನ್ ಆಲ್ರೆಡಿ ಕ್ಯಾಪ್ಚರ್ ಏಜೆಂಟ್ ಆಗಿರುತ್ತೆ. ನೀವು DCTದಲ್ಲಿ ಡೇಟಾ ಕೊಟ್ಟಿದ್ದೀರಾ ಅಂತಂದರೆ ಪ್ರಾಡಕ್ಟ್ ಕೂಡ ಮ್ಯಾಪಿಂಗ್ ಆಗಿರುತ್ತೆ. ಸೊ ಈಗ ಆಲ್ರೆಡಿ ರಿಜಿಸ್ಟರ್ ಡಿವೈಸ್ ಮಾಡಿರೋದ್ರಿಂದ ಮಾಡಿರೋ ಡಿವೈಸನ್ನು ಮ್ಯಾಪಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಡಿಷನ್ ಸಿಂಬಲ್ ಹಾಕಿದಾಗ ಏಜೆಂಟ್ ನೇಮ್ ರಿಫ್ಲೆಕ್ಟ್ ಆಗುತ್ತೆ. ಡಿವೈಸ್ ಮ್ಯಾಪಿಂಗ್ ಹೇಗೆ ಮಾಡೋದು ಅಂತಂದರೆ ಏಜೆಂಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿ ಡಿವೈಸ್ ಐ ಡಿ ನೀವು ಆಗಲೇ ಕ್ರಿಯೇಟ್ ಮಾಡಬೇಕಿದ್ರೆ ಡಿವೈಸ್ ಐ ಡಿ ಏನಂತ ಕೊಟ್ಟಿರ್ತೀರ ಅದು ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಮಾಡಿದರೆ ಆಯಿತು. ಹಾಗೆ 2 ಏಜೆಂಟ್ ಇರೋದ್ರಿಂದ ಸೆಕೆಂಡ್ ಪರ್ಸನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಸೈನ್ ಮಾಡಿರೋ ಐಡಿನ ಸೆಲೆಕ್ಟ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಹೇಳಿರೋದು ಕಾನ್ಫಿಗರೇಷನ್ ಪ್ಯಾರಾಮೀಟರ್ ಸೆಟ್ ಮಾಡೋದು, ಹೇಗೆ ಡಿವೈಸ್ ಮ್ಯಾಪಿಂಗ್ ಮಾಡೋದು ಅನ್ನೋದನ್ನು. ಇವಾಗ ಓಪನ್ ಅಕೌಂಟ್ ಹೇಗೆ ಮಾಡೋದು ಅನ್ನೋದನ್ನು, ಪಿಗ್ಮಿ ಪ್ಯಾಕ್ಸಲ್ಲಿ ಯಾರಾದರೂ ಹೊಸದಾಗಿ ಪಿಗ್ಮಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದಾಗ ಓಪನ್ ಅಕೌಂಟ್ ಮಾಡಬೇಕಾಗುತ್ತೆ. ಅವರ ಅಡ್ಮಿಷನ್ ನಂಬರ್ನ ಮೆನ್ಷನ್ ಮಾಡಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಡೆಪಾಸಿಟ್ ರೆಫರೆನ್ಸ್ ನಂಬರ್ ಅಂತ ಕಾಣಿಸ್ತಿದೆ ಅಲ್ವಾ, ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಸೊಸೈಟಿಯ ಪಿಗ್ಮಿ ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ನೀವು ಮೆನ್ಷನ್ ಮಾಡಲಿಲ್ಲ ಅಂತ ಅಂದರೆ ಇದು ಬಲ್ಕ್ ಅಪ್ಲೋಡ್ ಮಾಡುವಾಗ ಎಂಟ್ರಿ ತಗೊಳ್ಳೋದಿಲ್ಲ. ಡೆಪಾಸಿಟ್ ರೆಫರೆನ್ಸ್ ನಂಬರ್ ಅಂತ ಅಂದರೆ ಎಕ್ಸಿಸ್ಟಿಂಗ್ ಸೊಸೈಟಿ ನಂಬರ್. ಈಗ ನೀವು ನಿಮ್ಮ ಪ್ಯಾಕ್ಸಲ್ಲಿ ಏನು ಯೂಸ್ ಮಾಡ್ತಿರ್ತೀರಲ್ವ ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ಓಪನ್ ಅಕೌಂಟ್ ಆಯಿತು ಅಂತಂದರೆ ಮ್ಯಾಪ್ ಅಕೌಂಟ್ ಅಂತ ಅಂದರೆ ನೀವು ಯಾವ ಏಜೆಂಟಿಗೆ ಅವ್ರನ್ನ ಮ್ಯಾಪ್ ಮಾಡ್ತೀರಾ ಅನ್ನೋದನ್ನು. ಇಲ್ಲಿ ಏಜೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಡಕ್ಟನ್ನು ಕೊಟ್ಟು ವೀವ್ ಅಂತ ಕೊಟ್ಟಾಗ ಇಲ್ಲಿ ಕ್ರಿಯೇಟ್ ಮಾಡಿರೋ ಅಕೌಂಟು ರಿಫ್ಲೆಕ್ಟ್ ಆಗುತ್ತೆ. ನೀವು ಯಾವ ಏಜೆಂಟಿಗೆ ಅವ್ರನ್ನ ಮ್ಯಾಪ್ ಮಾಡ್ತೀರಾ ಅನ್ನೋದನ್ನು ಚೆಕ್ ಇನ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಅಪ್ಲೋಡ್ ಹೇಗೆ ಮಾಡೋದನ್ನ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು.